ಹಾಯ್ ನಮಸ್ಕಾರ ಎಲ್ಲರಿಗೂ ಟೇಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಯಾವ ರೀತಿ ಕಟ್ ಮಾಡಿ ಹೊಲಿಯೋದಂತ ನೋಡೋಣ. ಮೊದಲು ನೆಕ್ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಭುಜ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ ಉದ್ದ 11 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲೈನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ 3 ಇಂಚಿಗೆ ಲೈನ ಹಾಕ್ಕೊಳ್ತಾ ಇದ್ದೀನಿ. ಈಗ ಆರ್ಮ್ ಹೋಲ್ 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೆಕ್ಕು ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 4 ಇಂಚು, ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಈ ರೀತಿ ನೆಕ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನೆಕ್ ಶೇಪ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 4 ಇಂಚಿದೆ, ಅದರ ಅರ್ಧ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ನೆಕ್ ಶೇಪ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಇಲ್ಲಿ ರೌಂಡ್ ಶೇಪ್ನ ಹಾಕ್ಕೊಳ್ತಾ ಇದ್ದೀನಿ. ಈ ನೆಕ್ ಶೇಪ್ನ ಈ ರೀತಿ ಪೆನ್ಸಿಲಿಂದ ಡಾರ್ಕ್ ಆಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಸೈಡ್ ಈ ರೀತಿ ಬಂದಿದೆ. ಈಗ ಇದ್ರ ಮೇಲೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಕರೆಕ್ಟಾಗಿ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಈಗ ಆರ್ಮ್ ಹೋಲ್ ಶೇಪ್ನ ತೆಗೆದುಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಅಸ್ತರ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಈ ರೀತಿ ಮಧ್ಯದಲ್ಲಿ ಒಂದು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹೊಲಿಗೆ ಹಾಕ್ಕೊಂಡ್ರೆ ಇದು ಬಟ್ಟೆ ಆ ಕಡೆ ಈ ಕಡೆ ಆಗೋದಿಲ್ಲ. ಈ ರೀತಿ ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಪೆನ್ಸಿಲಿಂದ, ಅದರ ಮೇಲೇ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಬ್ಲೌಸ್ನ ಉದ್ದ 14 ಇಂಚು, ಅಗಲ 11 ಇಂಚು ತಗೊಂಡಿದ್ದೀನಿ. ಈ ರೀತಿ ಕರೆಕ್ಟಾಗಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಸೈಡ್ ಹೊಲಿಗೆ ಹಾಕ್ಕೊಳ್ಳೋಣ. ಇದನ್ನು ಈ ರೀತಿ ಹೊಲಿಗೆ ಹಾಕೊಂಡ ನಂತರ ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಈ ರೀತಿ ಇದನ್ನು ಕಟ್ ಮಾಡಿ ಆಯಿತು. ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಬೇಕು. ಈ ರೀತಿ ಎಲ್ಲ ಸೈಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನೀಟಾಗಿ ತಿರುಗಿಸಿ ಹೊಲ್ಕೊಂಡಿರೋದನ್ನು ಈ ರೀತಿ ಹೊರಗಡೆ ತಗೊಳ್ಳೋಣ. ಈ ರೀತಿ ಕರೆಕ್ಟಾಗಿ ಇದನ್ನು ಹೊರಗಡೆ ತಗೊಳ್ಬೇಕು. ಈ ರೀತಿ ಎಲ್ಲ ನೀಟಾಗಿ ತಿರುಗಿಸಿ ಈ ರೀತಿ ನಾನು ರೆಡಿ ಮಾಡಿದ್ದೀನಿ. ಈಗ ಈ ಬ್ಲೌಸ್ನ ಬಾರ್ಡರ್ ಹೊಲಿಗೆ ಹಾಕೊಳ್ಳೋಣ. ಈ ರೀತಿ ಇದನ್ನು ಫೋಲ್ಡ್ ಮಾಡಿ ಈ ರೀತಿ ಹೊಲಿಗೆ ಹಾಕೊಳ್ಳೋಣ. ಈ ಬಟ್ಟೆ ಏರುಪೇರು ಆಗದಾಗೆ ನೀಟಾಗಿ ಹೊಲಿಗೆ ಹಾಕ್ಕೊಳ್ಬೇಕು. ಈ ರೀತಿ ನಿಧಾನವಾಗಿ ಹೊಲಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಹೊಲಿಗೆ ಹಾಕಿ ಆಯಿತು. ಈಗ ಇದನ್ನು ಫೋಲ್ಡ್ ಮಾಡಿದ್ದು ಓಪನ್ ಮಾಡ್ಕೊಳ್ಳೋಣ. ಈಗ ಓಪನ್ ಮಾಡಿದ್ವಲ್ಲ, ಇದ್ರ ಮೇಗೊಂದು ಚಿಕ್ಕದಾಗಿ ಹೊಲಿಗೆ ಹಾಕ್ಕೊಳ್ಬೇಕು. ಈ ರೀತಿ ಹೊಲಿಗೆ ಹಾಕಿ ಆಯಿತು. ಈಗ ಲೇಸ್ ಹಚ್ಚಿ ಹೊಲ್ಕೊಳ್ತಾ ಇದ್ದೀನಿ. ಈ ಥರ ನಿಧಾನವಾಗಿ ಇದನ್ನು ತಿರುಗಿಸಿ ಈ ಲೇಸ್ನ ಜಗ್ಗದೆ ಹ್ಯಾಂಡ್ ಫ್ರೀ ಬಿಟ್ಟು ಈ ರೀತಿ ನಿಧಾನವಾಗಿ ಲೇಸ್ನ ಹಚ್ಚಿ ಹೊಲ್ಕೋಬೇಕು. ಇದನ್ನು ಮತ್ತೆ ಈ ರೀತಿ ತಿರುಗಿಸಿ ಲೇಸ್ನ ಕರೆಕ್ಟಾಗಿ ಬಟ್ಟೆ ಮೇಲಿಟ್ಟು ಹೊಲ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿ ಮತ್ತೆ ಕರೆಕ್ಟಾಗಿ ತಿರುಗಿಸಿ ಇದ್ರ ಮೇಲೆ ಲೇಸ್ ಇಟ್ಕೊಂಡು ಹೊಲ್ಕೊಳ್ತಾ ಇದ್ದೀನಿ. ಈಗ ಲೇಸ್ನ ಹಚ್ಕೊಂಡಾಯಿತು. ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಲೇಸ್ ಹೊಲ್ಕೊಂಡಿರೋದು. ಇವಾಗ ಆರ್ಮ್ ಹೋಲ್ನ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಿಧಾನವಾಗಿ ತಿರುಗಿಸಿ ಹೊಲಿಗೆ ಹಾಕ್ಕೊಳ್ಬೇಕು. ಇವಾಗ ಈ ಸೈಡ್ದು ಆರ್ಮೋಲ್ ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಬೆಲ್ಟ್ನ ಹೊಲ್ಕೊಂಡಿದ್ದೀನಿ.
ಇದನ್ನು ಈ ರೀತಿ ಓಪನ್ ಮಾಡ್ಕೊತಾ ಇದ್ದೀನಿ. ಈ ಬೆಲ್ಟ್ನ ಈ ರೀತಿ ಇಲ್ಲಿ ಇಟ್ಟು ಹೊಲ್ಕೋಬೇಕು. ಇದು 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಇದನ್ನ ಇಟ್ಟು ಹೊಲ್ಕೊಳ್ತಾ ಇದ್ದೀನಿ. ಇದು 1 ಇಂಚ್ ಗ್ಯಾಪ್ ಬಿಟ್ಟು ಈ ರೀತಿ ಇಟ್ಟು ಹೊಲ್ಕೊಳ್ತಾ ಇದ್ದೀನಿ. ಈಗ ಈ ರೀತಿ ಆಯಿತು. ಇಲ್ಲಿ ಈ ಥರ ರೌಂಡ್ ಮಾರ್ಕ್ ಮಾಡಿಕೊಂಡು ಈ ಬಟ್ಟೆನ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿ ಸೈಡಲ್ಲಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡ್ಕೋಬೇಕು. ಈ ರೀತಿ ಇದನ್ನು ಕಟ್ ಮಾಡಿರೋದನ್ನು ಓಪನ್ ಮಾಡಿಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಹೊಲ್ಕೊಳ್ಬೇಕು. ಇದನ್ನು ಅದೇ ಥರ ಫೋಲ್ಡ್ ಮಾಡಿ ಹೊಲ್ಕೊಳ್ತಾ ಇದ್ದೀನಿ. ಇದನ್ನು ಚಿಕ್ಕದಾಗಿ ನೀರಿಗೆ ಮಾಡಿ ಒಂದೆರಡು ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಅದೇ ಥರ ಹೊಲ್ಕೊಳ್ತಾ ಇದ್ದೀನಿ. ಈಗ ಈ ರೀತಿ ಆಯ್ತು. ಇದ್ರ ಮೇಲೆ ಇಟ್ಟು ನೀಟಾಗಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಈಗ ಡೋರಿನ ಹೊಲ್ಕೊಂಡಿದ್ದೀನಿ. ಈಗ ಇದನ್ನು ಈ ರೀತಿ ಮಡಚಿ ಇದ್ರ ಮೇಲೆ ಲೇಸ್ ಇಟ್ಕೊಂಡು ಹೊಲ್ಕೊಳ್ತಾ ಇದ್ದೀನಿ. ಇದನ್ನು ಹೊಲ್ಕೊಂಡಾದ್ಮೇಲೆ ಈಗ ಇದಕ್ಕೆ ಡೋರಿನ ಹಚ್ಚಿ ಹೊಲ್ಕೊಳ್ಳೋಣ. ಈಗ ಡೋರಿ ರೆಡಿ ಆಯಿತು. ಇಲ್ಲಿ ಇದೇ ರೀತಿ ಇನ್ನೊಂದು ಡೋರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಬ್ಲೌಸ್ಗೆ ಡೋರಿನ ಹಚ್ಚಿ ಹೊಲ್ಕೊಳ್ತಾ ಇದ್ದೀನಿ. ಈ ಥರ ಡೋರಿ ಹೊಲ್ಕೊಂಡಾಯಿತು. ಬ್ಲೌಸ್ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.